ಎಲ್ಲರಿಗೂ ನಮಸ್ಕಾರ. ನೀವು ನೋಡ್ತಿದ್ದೀರಾ ಮೂಡಲಕಿರಣ. ನಾನು ನಿಮ್ಮ ಬಜರಂಗಿ ಚಲಪತಿ. ಏನು ನಾಳೆ ನಡೆಯುವ ಒಂದು ಬೃಹತ್ ಉದ್ಯೋಗ ಮೇಳ ಕ್ಷಣಗಣನೆ ಆರಂಭವಾಗಿದೆ. ತಾವು ನೋಡ್ತಾ ಇರ್ಬೋದು. ಆ ಸ್ಥಳದಿಂದ ನಿಮಗೆ ಒಂದು ಮಾಹಿತಿ ಕೊಡಲು ನಾನು ಇಲ್ಲಿ ಬಂದಿದ್ದೀನಿ. ಅತಿ ಹೆಚ್ಚಾಗಿ ಇಲ್ಲಿನ ಕಾಂಗ್ರೆಸ್ ಮುಖಂಡರಾಗ್ಬೋದು, ಗಣ್ಯರಾಗ್ಬೋದು, ಇಲ್ಲಿನ ವ್ಯವಸ್ಥೆಗಳನ್ನು ನೋಡೋದಾದರೆ ಅಚ್ಚುಕಟ್ಟಾಗಿ ಏನು ಈ ಕಾರ್ಯಕ್ರಮವನ್ನು ಸಕ್ಸಸ್ ಮಾಡಬೇಕು ಅಂತ ಎಲ್ಲರೂ ಸೇರಿ, ಮುಖಂಡರೆಲ್ಲರೂ ಸೇರಿ ಇಲ್ಲಿನ ಒಂದು ವಸ್ತುಸ್ಥಿತಿಯನ್ನು ನೋಡಿ ಜನ ಹೇಗೆ ಬರ್ತಾರೆ, ಅವರಿಗೆ ಯಾವ ರೀತಿಯನ್ನು ನಾವು ಒಂದು ಸೌಲಭ್ಯವನ್ನು ಕಲ್ಪಿಸಬೇಕು, ಯಾವ ರೀತಿ ಈ ಥರ ಒಂದು ವ್ಯವಸ್ಥೆಯನ್ನು ಮಾಡಬೇಕು ಅಂದರು ಎಲ್ಲರೂ ಸೇರಿ ಈ ಒಂದು ಕಾರ್ಯಕ್ರಮನ ಸಕ್ಸಸ್ ಮಾಡೋದಕ್ಕೆ ಎಲ್ಲರೂ ತಾಪತ್ರಯ ಪಡ್ತಿದ್ದಾರೆ. ಈ ಒಂದು ಉದ್ಯೋಗ ಮೇಳದಿಂದ ಸುಮಾರು ಒಂದು 2,500 to 3,000 ಜನ ಈಗಾಗಲೇ ಒಂದು ರಿಜಿಸ್ಟರ್ ಮಾಡಿಕೊಂಡಿದ್ದಾರೆ ಅಂತ ನಮಗೆ ತಿಳಿದು ಬಂದಿದೆ. ಅದೇ ರೀತಿ ಈ ಉದ್ಯೋಗ ಮೇಳದಕ್ಕೆ ಸುಮಾರು ಅಂದರೆ ಮುಳಬಾಗಿಲು ತಾಲೂಕು ಸುತ್ತಮುತ್ತಲ ಒಂದು ತಾಲೂಕು ಇಂದ ಕೂಡ ಈ ಒಂದು ಉದ್ಯೋಗ ಮೇಳಕ್ಕೆ ಬೃಹತ್ ಆದಂಥ ಉದ್ಯೋಗ ಮೇಳಕ್ಕೆ ಬರ್ತಿದ್ದಾರೆ. ಇದು ಏನು ಕೊತ್ತೂರು ಮಂಜುನಾಥ್ ಅವರ ಸಹಕಾರದೊಂದಿಗೆ ಇಲ್ಲಿನ ಆದಿನಾರಾಯಣ ಅವರ ನೇತೃತ್ವದಲ್ಲಿ ನಡೀತಾ ಇರುವಂತಹ ಒಂದು ಬೃಹತ್ ಆದಂಥ ಒಂದು ಉದ್ಯೋಗ ಮೇಳ ಇವತ್ತು ಒಂದು ಕ್ಷಣಗಣನೆ ಆರಂಭವಾಗ್ತಾ ಇದೆ. ನಾಳೆ ಬೆಳಗ್ಗೆಯಿಂದ ಇಂದು ಬೃಹತ್ಕಾರದಂತಹ ಒಂದು ಉದ್ಯೋಗ ಮೇಳಕ್ಕೆ ಚಾಲನೆ ಕೂಡ ನೀಡೋದಕ್ಕೆ ಗಣ್ಯರು ಆಗಮಿಸ್ತಾ ಇದ್ದಾರೆ. ಈ ಒಂದು ಕಾರ್ಯಕ್ರಮವನ್ನು ತಾವೆಲ್ಲರೂ ತಾಲೂಕಿನವರು ಸದುಪಯೋಗ ಪಡಿಸ್ಕೊಳ್ಬೇಕು ಅಂತ ಎಲ್ಲ ರೀತಿಯಾದಂಥ ಇದುವರೆಗೆ ತುಂಬ ಜಾಹೀರಾತುಗಳನ್ನು ತಾವು ನೋಡ್ತಾ ಇದ್ದೀರಿ. ಅದೇ ರೀತಿ ಪಾಂಪ್ಲೆಟ್ ಇರ್ಬೋದು, ಜಾಹೀರಾತು ಇರ್ಬೋದು, ಮುಖಂಡರ ಒಂದು ಶುಭಾಶಯ ಇರ್ಬೋದು, ಈ ಮೇಳಕ್ಕೆ ಬನ್ನಿ ಅಂತ ಸುಮಾರು ಜನ ಈ ಒಂದು ಕೆಲಸವನ್ನು, ಏಕೆಂದರೆ ಈ ತಾಲೂಕಿನ ಜನತೆಗೆ ಯಾವುದಾದ್ರೂ ಒಂದು ಅವರ ಕುಟುಂಬವನ್ನು ಪೋಷಿಸುವಂಥ ಒಂದು ಉದ್ಯೋಗವನ್ನು ಮಾಡಲಿ, ಬೃಹತ್ಕಾರದಂಥ ಒಂದು ಸುಮಾರು 60 to 70 ಏನು ಕಂಪ್ನಿಗಳು ಈ ಉದ್ಯೋಗ ಮೇಳದಲ್ಲಿ ಪಾಲ್ಗೊಳ್ಳುವ ನಿರೀಕ್ಷೆ ಇದೆ. ಅದೇ ರೀತಿ ತಾವು ವಿದ್ಯಾರ್ಹತೆ ಅಂದರೆ 5ನೇ ಕ್ಲಾಸಿಂದ ಹೊಡೆದು ಸುಮಾರು ಅಂದರೆ ಅವರ ವಿದ್ಯಾರ್ಹತೆ ಇರ್ಬೋದು, ವಯಸ್ಸಿರ್ಬೋದು. ಅಂದರೆ ನಾವು ಒಂದು ಉದ್ಯೋಗ ನಾವು ಆರಿಸ್ಕೊಂಡು ಹೋಗಬೇಕಾದ್ರೆ ಸುಮಾರು ಕಂಪ್ನಿಗಳು ತಿರುಗಬೇಕಾಗಿದೆ. ಒಂದೇ ಕಡೆ ಇಲ್ಲಿ ಸ್ಥಳೀಯವಾಗಿ 60 to 70 ತಮ್ಮ ವಯಸ್ಸನ್ನು ಮೀರಿ, ಅವರ ವಿದ್ಯಾರ್ಥಿಯನ್ನು ಮೀರಿ ಇಲ್ಲಿ ಸುಮಾರು ಒಂದು 10 ತಮ್ಮ ವಿದ್ಯಾರ್ಹತೆ ಅನುಗುಣವಾಗಿ 10 to 12 ಉದ್ಯೋಗಗಳನ್ನು ಕಲ್ಪಿಸುವ ಜವಾಬ್ದಾರಿ ಒಂದೇ ಒಂದು ಮಟ್ಟದಲ್ಲಿ ಸಿಗುವಾಗ ಈ ಒಂದು ಸದುಪಯೋಗ ಪಡಿಸ್ಕೊಳ್ಳಿ ಅಂತ ಏನು ಕಾಂಗ್ರೆಸ್ ಮುಖಂಡ ನೇತೃತ್ವದಲ್ಲಿ, ಆದಿನಾರಾಯಣ ನೇತೃತ್ವದಲ್ಲಿ ಎಲ್ಲರೂ ತಾಲೂಕಿನ ಮುಖ್ಯಸ್ಥರು, ಗಣ್ಯರು, ಅವರ ಶ್ರೇಯೋಭಿಲಾಷಿಗಳು ಪಕ್ಷಭೇದ ಮರೆತು ಇಲ್ಲಿ ಒಂದು ಕಾರ್ಯಕ್ರಮವನ್ನು ಯಶಸ್ವಿ ಮಾಡ್ತಾ ಇದ್ದಾರೆ. ಇವೆಲ್ಲರೂ ಸದುಪಯೋಗ ಪಡಿಸ್ಕೊಳ್ಳಿ ಅಂತ ಈ ಒಂದು ಚಾಲನೆ ನಾಳೆ 9 ಗಂಟೆಯಿಂದ ಇದಕ್ಕೆ ಚಾಲನೆ ಸಿಗಲಿದೆ. ಸುಮಾರು 2,500 to 3,000 ಜನ ಬರುವ ನಿರೀಕ್ಷೆ ಇದೆ. ಅವರಿಗೆ ಬೇಕಾದಂಥ ಇಲ್ಲಿ ನೀರಿನ ಕುಡಿಯೋ ನೀರು ಇರ್ಬೋದು, ತಿಂಡಿ ವ್ಯವಸ್ಥೆ ಇರ್ಬೋದು, ಮತ್ತು ಅವ್ರನ್ನ ಕರೆಕ್ಟಾಗಿ ಆ ಕಂಪ್ನಿಗಳಿಗೆ ಯಾವ ಕಂಪ್ನಿ ಯಾವ ವಿದ್ಯಾರ್ಹತೆ ಇದರಿಂದ ಯಾವ ಕಂಪ್ನಿಗೆ ಕಳಿಸ್ಬೇಕು ಅಂತ ಇದನ್ನೆಲ್ಲ, ಅಂದರೆ ಸುಮಾರು ಯಾವುದೋ ಒಂದು ಕಾರ್ಯಕ್ರಮ ಮಾಡಿ ಇದನ್ನು ನಾವು ಇಲ್ಲಿ ಲೋಪದೋಷಗಳು ಉಂಟಾಗೋದಿಲ್ಲ. ಎಲ್ಲರೂ ಸೇರಿ ಆ ಕಾರ್ಯಕ್ರಮವನ್ನು ಅಚ್ಚುಕಟ್ಟಾಗಿ ಯಾವ ಥರ ಮಾಡಬೇಕು ಅನ್ನೋ ಒಂದು ದೃಷ್ಟಿಯಿಂದ ಎಲ್ಲರೂ ಈ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಲು ತಾಪತ್ರಯ ಪಡೆದಿದ್ದಾರೆ. ಇದನ್ನು ತಾಲೂಕಿನ ಜನತೆ ಸದುಪಯೋಗ ಪಡಿಸ್ಕೊಳ್ಳೋ ಅಂತ ತಮ್ಮಲ್ಲಿ ವಿನಂತಿ ಮಾಡ್ಕೊಳ್ತೇನೆ. ಎಸ್ ಸರ್, ತಾವು ನೋಡ್ತಿರ್ಬೋದು ಯಾವ ಥರ ಇಲ್ಲಿ ಒಂದು ಸಿಸ್ಟಮ್ಯಾಟಿಕನ್ನು ಮಾಡಿದ್ದಾರೆ ಅಂದ್ರೆ ಎಲ್ಲ ಕಂಪ್ನಿಯವರು, ಅಂದರೆ ಸುಮಾರು 60 to 70 ಕಂಪ್ನಿಗಳು ಬರುವಂಥ ಸೂಚನೆಯಲ್ಲಿದ್ದು, ಆ ಕಂಪ್ನಿಗಳಿಗೆ ತಕ್ಕಂತೆ ಇಲ್ಲೊಂದು ಒಬ್ಬೊಬ್ಬರಿಗೆ ಒಂದೊಂದು ಕಂಪ್ನಿಗೆ ಒಂದೊಂದು ಚೇಂಬರನ್ನು ಮಾಡಿದ್ದಾರೆ. ಅವರಿಗೆ ಕುಡಿಯೋ ನೀರು ವ್ಯವಸ್ಥೆ ಇರ್ಬೋದು, ಚೇರ್ ಇರ್ಬೋದು, ಮತ್ತು ಅವರ ಏನು ಉದ್ಯೋಗ ಮೇಳಕ್ಕೆ ಉದ್ಯೋಗವನ್ನು ಆರಿಸ್ಕೊಂಡು ಬರುವಂತಹ ಇವರಿಗೆ ಅದೊಂದು ಚೇರ್ ಇರ್ಬೋದು. ತಾವು ನೋಡ್ತಾ ಇರ್ಬೋದು ಇಲ್ಲಿ ಅಚ್ಚುಕಟ್ಟಾಗಿ, ಅಂದರೆ ಯಾವುದೇ ರೀತಿ ಗೊಂದಲ ಇಲ್ದಿರ ಅಚ್ಚುಕಟ್ಟಾಗಿ ಮಾಡಲು ಈ ಒಂದು ವ್ಯವಸ್ಥೆಗಳನ್ನು ಮಾಡಿದ್ದಾರೆ. ಇಲ್ಲಿ ಒಳಗಡೆ ಒಂದು 60 ಮಾಡಿದ್ದಾರೆ. ಇನ್ನು ಹೆಚ್ಚಿಗೆ ಬಂದರೆ ಆವರಣದಲ್ಲಿ ಮಾಡೋದಕ್ಕೆ ಕೂಡ ಸಿದ್ಧತೆ ಮಾಡ್ಕೊತಾ ಇದ್ದಾರೆ. ತುಂಬ ಅಚ್ಚುಕಟ್ಟಾಗಿ ಕುಡಿಯೋ ನೀರು ಇರ್ಬೋದು, ಅವ್ರು ಕೂತ್ಕೊಳ್ಳೋಕ್ಕೆ ಜಾಗ ಇರ್ಬೋದು, ಹಾಗೆ ಉದ್ಯೋಗ ಆರಿಸ್ಕೊಂಡು ಬಂದಂತಹ ಯುವತಿಯರಿಗೆ ಅವರಿಗೆ ಬೇಕಾದಂಥ ಒಂದು ಚೇರ್ಗಳಿರ್ಬೋದು ತುಂಬ ನೀಟಾಗಿ ಮಾಡ್ತಿದ್ದಾರೆ ಅಂತ ಹೇಳ್ಬೋದು. ಇಲ್ಲಿ ಹೇಳುವ ಪ್ರಕಾರ ಏನು ಉದ್ಯೋಗ ಆರಿಸ್ಕೊಂಡು ಬರುವ ಯುವಕರು ಮತ್ತು ಬೇರೆಯವರು ಬೇಕಾದ್ರಲ್ಲೇ ಸುಮಾರು ಒಂದು 4-5 ರೆಸ್ಯೂಮ್ ತಂದರೆ ಇಲ್ಲಿ 16 ಕಂಪ್ನಿಗಳಿರುವಾಗ ಆ 4-5 ರೆಸ್ಯೂಮನ್ನು ಯಾವ್ಯಾವ ಕಂಪ್ನಿಯಲ್ಲಿ ಅವರ ಒಂದು ವಿದ್ಯಾರ್ಥಿಗೆ ತಕ್ಕಂತೆ, ಅವರ ವಯಸ್ಸಿಗೆ ತಕ್ಕಂತೆ ಇಲ್ಲಿ ಮಾಡ್ಬೋದು ಅಂತ ಕೂಡ ಇಲ್ಲಿನ ಮುಖ್ಯಸ್ಥರು ಹೇಳ್ತಿದ್ದಾರೆ. ಅಂದರೆ ನಾವು ಯಾವುದೋ ಒಂದು ಕಂಪ್ನಿಯಲ್ಲಿ ನಾನು ಸಕ್ಸಸ್ ಆಗಿಲ್ಲ, ಅಲ್ಲಿ ನನಗೆ ಉದ್ಯೋಗ ಸಿಕ್ಕಿಲ್ಲ ಅಂತ ಇದಿಲ್ಲ, ಸುಮಾರು ವಾಪಸ್ ಹೋಗೋಂಗಿಲ್ಲ. ಸುಮಾರು ನಿಮಗೆ ತಕ್ಕಂಥ ಕಂಪ್ನಿಗಳು ಇಲ್ಲಿರುತ್ತೆ. ಅದರಿಂದ ಒಂದು 5-6 ರೆಸ್ಯೂಮ್ ನೀವೇನಾದರೂ ತೊಗೊಂಡು ಬಂದರೆ ಆ 5-6 ರೆಸ್ಯೂಮ್ಗೆ ಕೂಡ ನಿಮ್ಮ ತಕ್ಕಂತೆ, ನಿಮ್ಮ ವಿದ್ಯಾರ್ಥಿಗೆ ತಕ್ಕಂತೆ ಇಲ್ಲಿ ಉದ್ಯೋಗ ಸಿಗುತ್ತೆ, ಖಂಡಿತವಾಗಿ ಸಿಗುತ್ತೆ ಅಂತ ಕೂಡ ಮುಖ್ಯಸ್ಥರು ಹೇಳುವ ಮಾತಾಗಿದೆ. ಉದ್ಯೋಗ ಮೇಳ
9 ಗಂಟೆಗೆ ನಮ್ಮ ಆಜ್ಞಾಳ ಅಧ್ಯಕ್ಷತೆಯಲ್ಲಿ ಕೊತ್ತೂರು ಮಂಜುನಾಥ್ ಅವರು ಉದ್ಘಾಟಕರು, ಮುಖ್ಯ ಅತಿಥಿಗಳಾಗಿ ನಮ್ಮ MLC ಕೋಲಾರ ಅವರು ಅನಿಲ್ ಕುಮಾರ್ ಅವರು ಬರ್ತಾ ಇದ್ದಾರೆ. ಆಮೇಲೆ ಸುಮಾರು 68 ಕಂಪನೀಸು ಆಲ್ರೆಡಿ ಎನ್ರೋಲ್ ಆಗಿದೆ. ನಮ್ಮಲ್ಲಿ 68 ಕಂಪ್ನೀಸು ಬರ್ತಾ ಇದೆ. ನಾವು ಒಂದೇ ಒಂದು ನೆನಪು ಹೇಳೋದು ಅಂದರೆ, ನಮ್ಮ ವಿದ್ಯಾವಂತ ಹುಡುಗ ಹುಡುಗಿಯರಿಗೆ, ದೊಡ್ಡವ್ರಿಗೆ ಚಿಕ್ಕವರಿಗೆ ಮತ್ತು ಡಾಕ್ಯುಮೆಂಟ್ಸ್ ಏನಿದೆ, ಕ್ವಾಲಿಫೈಡ್ ಡಾಕ್ಯುಮೆಂಟ್ಸ್ ಅಂದರೆ ಎಜುಕೇಷನ್ ಯಾವ ಕ್ಲಾಸ್ ಪಾಸ್ ಮಾಡಿದಾರ ಆ ಡಾಕ್ಯುಮೆಂಟ್ಸನ್ನು ಮಿನಿಮಮ್ 2ರಿಂದ 3 ಸ್ಟೆಪ್ ತೊಗೊಂಬಂದು ಏನಾಗುತ್ತೆ, ಜೆರಾಕ್ಸ್ ಮಾಡಿಕೊಂಡು ಒಂದೊಂದು ಕಂಪ್ನಿಗೂ ಕೊಡೋಕ್ಕೆ ಸ್ವಲ್ಪ ಅನುಕೂಲ ಆಗುತ್ತೆ. ಹಂಗಾಗಿ 9 ಗಂಟೆಗೆ ಸ್ಟಾರ್ಟ್ ಆಗುತ್ತೆ. ದಯವಿಟ್ಟು ಎಲ್ಲ ಹೆಣ್ಮಕ್ಳಿಗೂ ಸಪರೇಟಾಗಿ ಎಲ್ಲ ವ್ಯವಸ್ಥೆ ಮಾಡ್ತಾಯಿದ್ದೀವಿ. ನಾನು ಒಂದೇ ಒಂದು ಮನವಿ, ನಾನು ಮನೆ ಹೇಳ್ಕೊಂಬಂದಿದ್ದೀನಿ, ಸ್ವಲ್ಪ ಸೌಮ್ಯ ಮೇಂಟೈನ್ ಮಾಡಬೇಕು. ಡಿಸೆನ್ಸಿ, ಬಿಕಾಸ್ ಯು ಆಲ್ ಎಜುಕೇಟೆಡ್ಸ್, ಡಿಸೆನ್ಸಿ ಮೇಂಟೈನ್ ಮಾಡ್ಕೊಂಡ್ಬಂದು ಪ್ರತಿಯೊಬ್ಬರಿಗೆ ಅವಕಾಶ ಸಿಗುತ್ತೆ. ಯಾಕಂದರೆ ಸುಮಾರು 68 ಕಂಪನೀಸಲ್ಲೂ ಒಳ್ಳೆ ಉದ್ಯೋಗ ಅವಕಾಶ ಸಿಗ್ತಾಯಿದೆ. ರೆಪ್ಯೂಟೆಡ್ ಕಂಪನೀಸ್ ಇವಾಗ ಇಂಡಿಯಾದಲ್ಲೇ, ನಾಟ್ ಓನ್ಲಿ ಕರ್ನಾಟಕ. ಹಂಗಾಗಿ ಎಲ್ಲರಿಗೂ ಅನುಕೂಲ ತಕ್ಕನಂಗೆ ಸಿಗಬಹುದು, ಡಿಪೆಂಡಿಂಗ್ ಆನ್ ದೇ ಟ್ಯಾಲೆಂಟ್ ಆ್ಯಂಡ್ ದೇ ಕ್ವಾಲಿಫಿಕೇಷನ್. ಅಂದರೆ ಎಕ್ಸ್ಪೀರಿಯನ್ಸ್ ಬೇಕಾಗಲ್ಲ, ಫಸ್ಟ್ ಟೈಮ್ ಇಲ್ತಾನೆ ಬರ್ತಾರೆ. ಹಂಗಾಗಿ ನಮ್ಮ ಹೆಣ್ಮಕ್ಳಿಗೂ ಅಷ್ಟೇ ಸ್ವಲ್ಪ ಬೇಗ ಬನ್ನಿ. ಆಮೇಲೆ ಸ್ವಲ್ಪ ಡಿಸಿಪ್ಲಿನ್ ಮೇಂಟೈನ್ ಮಾಡಿ. ಇಲ್ಲಿ ನಮ್ಮ ಆಜ್ಞಾನವರು ಎಲ್ಲ ನಮ್ಮ ಏನು ಉದ್ಯೋಗ ಬಯಸ್ಕೊಳ್ತಾವೆ ಎಲ್ಲರಿಗೂ ತಿಂಡಿ ವ್ಯವಸ್ಥೆ ಮಾಡಿದ್ದಾರೆ. ಬೆಳಗ್ಗೆ ಬೇಗ ಬಂದರೆ ಮಧ್ಯಾಹ್ನ ಊಟಕ್ಕೆ ವ್ಯವಸ್ಥೆ ಮಾಡಿದ್ದಾರೆ. ಇದಕ್ಕೆಲ್ಲ ಮುಖ್ಯವಾಗಿ ನಮ್ಮ ಏನು ಕಾಂಗ್ರೆಸ್ ಫ್ಯಾಮಿಲಿ ಏನಿದೆ, ಎಲ್ಲರೂ ಆಲ್ ಡಿಪಾರ್ಟ್ಮೆಂಟ್ಸ್ ಆಫ್ ಕಾಂಗ್ರೆಸ್ ಪಾರ್ಟಿ ಇಲ್ಲಿ ಬಂದು ಅವ್ರು ಸ್ವಲ್ಪ ಶಿಸ್ತುಬದ್ಧವಾಗಿ ಇಲ್ಲಿ ನಿಂತ್ಕೊಂಡು, ಯಾಕಂದರೆ ನಾವು ಮಾಡ್ತಾ ಇರೋದೇ ಒಂದು, ಯಾಕಂದರೆ ಈ ಉದ್ಯೋಗ ಮೇಳ ಅಂದರೆ ಏನೋ ಇದು ಕೊಟ್ವಿ ಅದು ಕೊಟ್ವಿ ಅದಕ್ಕೆ ಇದು ಮಾಡಿ ಹಂಗೆ ಇಂಪಾರ್ಟೆಂಟ್ ಅಲ್ಲ. ಒಂದು ಉದ್ಯೋಗ ಬಂದುಬಿಟ್ಟು ಒಂದು ಫ್ಯಾಮಿಲಿ ಸಕ್ಸಸ್ ಆಗುತ್ತೆ ಅಂತ ಒಳ್ಳೆ ಕೆಲಸ ಮಾಡ್ತಾರೆ ನಮ್ಮ ಆಜ್ಞಾನವರು. ಅದಕ್ಕೆ ಒತ್ತು ಕೊಟ್ಟು ಬರಬೇಕಂತ ನಿಮ್ಮ ವಾಹಿನಿ ಮುಖಾಂತರ ಅವಾಗ ನಾನು ವಿಜ್ಞಪ್ತಿ ಮಾಡ್ತಾಯಿದ್ದೀನಿ. ಇದನ್ನು ನಾನು ಲಾಸ್ಟ್ ಟೈಮ್ ಹೇಳಿದ್ದೀನಿ, ಇದು ಯಾವುದೇ ಪಾರ್ಟಿ ಇಲ್ಲ ಇಲ್ಲಿ. ನಮ್ಮ ಮುಳಬಾಗಿಲು ತಾಲೂಕು ವಿದ್ಯಾವಂತ ಮಹಿಳೆಯರಿಗೆ, ಆಮೇಲೆ ಗಂಡು ಮಕ್ಕಳಿಗೆ, ವಯಸ್ಸಾದವ್ರಿಗೂ ಇಲ್ಲಿ ದೇರ್ ಇಸ್ ನೋ ಪಾರ್ಟಿ. ದಯವಿಟ್ಟು ಇಲ್ಲಿ ಪಾರ್ಟಿ ಬೇಕಾಗಿಲ್ಲ. ಎಲ್ಲ ಪಕ್ಷಾತೀತವಾಗಿ, ಜಾತ್ಯತೀತವಾಗಿ ಅವರ ವಿದ್ಯಾರ್ಹತೆ, ಅವರ ಟ್ಯಾಲೆಂಟ್ ಬಗ್ಗೆ ಕೆಲಸಕ್ಕೆ ಸಿಗುತ್ತೆ. ಆಮೇಲೆ ಇನ್ನೊಂದು ಹೇಳ್ತೇನೆ ನಾನು, ಬಂದೋಗೆಲ್ಲ ಕೆಲಸ ಸಿಗುತ್ತೆ, 100% ಸಿಗುತ್ತೆ, ಪ್ರೊವೈಡೆಡ್ ನಿಮ್ಮ ಟ್ಯಾಲೆಂಟ್ ಮೇಲೆ, ನಿಮ್ಮ ಎಜುಕೇಷನ್ ಮೇಲೆ ಸಿಗುತ್ತೆ ಅಂತ ಅದಕ್ಕೆ ನಾನು ಭರವಸೆ ಕೊಡ್ತಾ ಇದ್ದೀನಿ. ಆಮೇಲೆ ಕಂಪನಿಗಳನ್ನ ಎಲ್ಲ ಕಂಪ್ನಿಗಳು ಭೇಟಿ ಮಾಡೋಕ್ಕೆ ಹೇಳು, ಒಂದಲ್ಲಿ ನೋಡ್ಬಿಡೋದಲ್ಲ, ಅದನ್ನು ಹೇಳು. ನಾನು ಒಂದು 10 ಕಂಪ್ನಿ ನೋಡಬೇಕು ಹುಡುಗ ಬಂದಮೇಲೆ. ಇವಾಗ ಅದಕ್ಕೆ ಹೇಳಿದ್ದೀವಿ ನಾವು. ಏನಾಗುತ್ತೆ ಅಂದರೆ ಆ ಜೆರಾಕ್ಸ್ ಮಾಡ್ಕೊಂಬ ಉದ್ದೇಶನ ಅದು ಡಾಕ್ಯುಮೆಂಟ್ಸ್ ಏನಕ್ಕಪ್ಪ ಅಂದರೆ ಅಲ್ಲ, ಆ ಉದ್ದೇಶನ ಹಂಗೆ. ಯಾಕಂದರೆ ಇವಾಗ ನಮಗಿಂತ ಜಾಸ್ತಿ ಬುದ್ಧಿವಂತ ಹುಡುಗಿದ್ದಾರೆ. ಆ ಡಾಕ್ಯುಮೆಂಟ್ಸ್ ಜೆರಾಕ್ಸ್ ಹಾಕಿ ಬಂದುಬಿಟ್ಟು ಏನಾಗುತ್ತೆ, ಎಲ್ಲ ಒಂದೊಂದು ಕಾಪಿ ಕೊಟ್ಟು ಯಾವ ಕಂಪ್ಯೂಟರ್ಗೆ ರಿಸ್ಯೂಮ್ ಇಡ್ತಾರೆ, ಫೋನ್ ನಂಬರ್ಸ್ ಎಲ್ಲ ಇಡ್ತಾರೆ. ಸೆಲೆಕ್ಟ್ ಆದಾಗ ಅವ್ರಿಗೆ ಡೈರೆಕ್ಟಾಗಿ ಫೋನ್ ಮಾಡಿ ಕಳಿಸ್ಕೊಳ್ತಾರೆ, ಫೈನಲ್ ಮಾಡ್ತಾರೆ. ಹಂಗಾಗಿ ಡಾಕ್ಯುಮೆಂಟ್ಸ್ ಆರ್ ಇಂಪಾರ್ಟೆಂಟ್. ಸೆಟ್ ಆಫ್ ಡಾಕ್ಯುಮೆಂಟ್ಸ್ ದಯವಿಟ್ಟು ನಮ್ಮ ಹೆಣ್ಮಕ್ಳಿಗೆ, ನಮ್ಮ ಗಂಡು ಹುಡುಗಿ ಏನಪ್ಪ ಅಂದರೆ ರೆಸ್ಯೂಮನ್ನು ನೀಟಾಗಿ ಮಾಡ್ಕೊಂಬಂದು ಕೊಟ್ಬಿಟ್ಟು ಏನಾಗುತ್ತೆ, ರೆಸ್ಯೂಮ್ ಇಸ್ ಬಹುತ್ ಇಂಪಾರ್ಟೆಂಟು. ಅದು ಎಂಟೈರ್ ನಿಮ್ಮ ಬಯೋಡೇಟಾ ಬಂದುಬಿಡ್ತದೆ. ಅದನ್ನು ಮಿನಿಮಮ್ ಒಂದು 4-5 ಕಾಪಿ ಮಿನಿಮಮ್, ಡಿಪೆಂಡಿಂಗ್ ಆನ್ ಇದು ಬೇಕೇ ಬೇಕು, 10 ಕಾಪಿ ಮಾಡ್ಕೊಂಬರ್ಬೋದು. ಏನಿದೆ ಇವಾಗ ನಾವು ಒಂದು ಜೆರಾಕ್ಸ್ ಇಲ್ಲೇ ಮಾಡೋಣ ಅಂದ್ಕೊಂಡಿದ್ದೀವಿ, ಒಂದು ಯಾವುದೋ ಒಂದು ಜೆರಾಕ್ಸ್ ಮಿಷನ್ ಪ್ರೊವೈಡ್ ಮಾಡ್ತಾಯಿದ್ವಿ. ಬಟ್ ಅದನ್ನು ನಂಬ್ಕೊಂಡು ಬರೋಕ್ಕೆ ಬರಬೇಡಿ, ಕರೆಂಟ್ ಚಿಕ್ಕದಾದಾಗ. ಹಂಗಾಗಿ ಅದನ್ನು ಮರೆಯದೆ, ಸೊ ಪ್ಲೀಸ್ ಬ್ರಿಂಗ್ ಮೋರ್ ಕಾಪೀಸ್. ನಿಮ್ಮ ರೆಸ್ಯೂಮ್ ಕಾಪಿ ಮಾಡಿಕೊಂಡು, ಹಿಂಗೂ ಟೈಮ್ ಇದೆ ಇನ್ನು ಕೂತ್ಕೊಂಡು ಮಾಡ್ಕೊಂಬನ್ನಿ ಅಂತ ನಾನು ಅವ್ರಿಗೆ ಮನವಿ ಮಾಡ್ತಾಯಿದ್ದೆ.